80ನೇ ವರ್ಷದ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಇಂದು ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬ ಅಂತೇಳಿ ವಿಶೇಷ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು ಸರ್ಕಾರದ ವತಿಯಿಂದ. ಸದ್ಯ ನಾನಿವತ್ತು ವಿಧಾನಸೌಧದ ಮುಂದ್ಗಡೆನೇ ಇರುವಂಥದ್ದು. ಈ ಒಂದು ಫ್ರೀಡಂ ಹಬ್ಬಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಎಲ್ಲೆಲ್ಲಿಂದ ಎಷ್ಟೆಲ್ಲ ಜನಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಸದ್ಯ ನಾನು ಇವಾಗ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ನೀವೀಗ ನೋಡ್ತಾ ಹೋಗಬಹುದು, ವಿಧಾನಸೌಧದ ಮುಂದ್ಗಡೆ ಇರ್ತಕ್ಕಂಥ ಈ ಒಂದು ಫುಟ್ಪಾತ್ ರಸ್ತೆಗಳೆಲ್ಲ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂಥದ್ದು. ಎಲ್ಲ ಕಡೆಯೂ ಕೂಡ ಫುಡ್ ಸ್ಟಾಲ್ಗಳನ್ನು ಕೂಡ ಹಾಕಿರುವಂಥದ್ದು. ಅದೇ ರೀತಿಯಾಗಿಯೂ ಕೂಡ ಕಾಸ್ಮೆಟಿಕ್ ಒಂದಿಷ್ಟು ಐಟಮ್ಗಳನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಜನರಿಗೆ ಏನೆಲ್ಲ ಪರ್ಚೇಸ್ ಮಾಡಬೇಕಾಗುತ್ತೆ ಜ್ಯುವೆಲ್ರಿಗಳನ್ನು ಕೂಡ ಹಾಕಿರುವಂಥದ್ದು. ಸುತ್ತಮುತ್ತ ವಿಧಾನಸೌಧದ ಸುತ್ತಮುತ್ತ ಮತ್ತು ಒಳಗಡೆಯೂ ಕೂಡ ಅನೇಕ ಪುಸ್ತಕ ಮೇಳಗಳನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಅದ್ರ ಜೊತೆಗೇ ಜನರಿಗೆ ಬರ್ತಕ್ಕಂಥ ಶಾಪಿಂಗ್ ಮಾಡಲಿಕ್ಕೆ ಅನುಕೂಲವಾಗುವಂತಹ ಸಾರ್ವಜನಿಕರು ಏನೆಲ್ಲ ಬಯಸ್ತಾರೆ ಅವೆಲ್ಲ ಒಂದು ಸಾಮಾನುಗಳನ್ನು ಕೂಡ ಇಲ್ಲಿ ಮಳಿಗೆಯ ಮುಖಾಂತರ ಮಾರಾಟಕ್ಕೆ ಇಟ್ಟಿರುವಂಥ ನೀವು ಕೂಡ ಗಮನಿಸ್ತಾ ಹೋಗ್ಬೋದು. ಸದ್ಯ ಈ ಒಂದು ಭಾಗದಲ್ಲಿ ಕೂಡ ನೀವು ನೋಡ್ತಾ ಹೋಗ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ನೀವು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮತ್ತೆ ವೇಷಧಾರಿಗಳು ಕೂಡ ಬರ್ತಾ ಇರ್ಬೋದು. ಈ ಒಂದು ಗಮನಿಸ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಸ್ವತಂತ್ರ ಹೋರಾಟಗಾರರ ಒಂದು ವೇಷಧಾರಿಯಲ್ಲೂ ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು. ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಬಂದಿರೋದು ನೀವೆಲ್ಲ? ಬೆಂಗಳೂರು. ರಾಜಾಜಿನಗರ. ಯಾರು ವೇಷ ಧರಿಸ್ಕೊಂಡಿದ್ದೀರಾ, ಎಲ್ಲಿ ಯಾವಿಂದ ಬಂದಿರೋದು ಇದೆಲ್ಲ ಹೇಳಿ. ನಾನು ಝಾನ್ಸಿ ಲಕ್ಷ್ಮೀಬಾಯಿ ಹಾಕೊಂಡಿದ್ದೀನಿ ಅಷ್ಟೇ. ಝಾನ್ಸಿ ಲಕ್ಷ್ಮೀಬಾಯಿ ಅವ್ರ ಬಗ್ಗೆ ಗೊತ್ತಿದೆಯಾ ಇತಿಹಾಸ? ಅವರು ಫ್ರೀಡಮ್ ಫೈಟರ್. ಅವರು ನಮ್ಮ ಲೈಕ್ ಇಂಡಿಯಾಗೆಲ್ಲ ಲೈಕ್ ಓಡಾಡಿದ್ದಾರೆ. ಸೊ ಫ್ರೀಡಮ್ ಫೈಟರ್ ಆಗಿದ್ದಾರೆ. ನೀನು ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂದ್ಕೊಂಡಿದ್ಯಾ? IAS ಆಗಬೇಕು ಅನ್ಕೊಂಡು. IAS ಆಗಬೇಕು ಅಂತಿದ್ಯಾ? ಹೌದು. ಮುಂದಿನ ಒಂದು ಲಕ್ಷ್ಮೀಬಾಯಿ ಥರ ಹೋರಾಟ ಮಾಡಿ. ಓಕೆನಾ? ಓಕೆ. ನೀನು ಏನು ಹೇಳು. ಇಲ್ಲ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಗೊತ್ತಿದೆಯಾ? ಇಲ್ಲ ಇಲ್ಲ. ಅವ್ರ ಬಗ್ಗೆ ಗೊತ್ತಿದೆ. ಅವ್ರು ಹೆಂಗೆಲ್ಲ ದೇಶಕ್ಕೆ ಹೋರಾಟಿದ್ದಾರೆ. ನೀನೇನು ಮಾಡ್ತೀಯ ದೇಶಕ್ಕೆ? ಫ್ರೀಡಮ್ ಫೈಟ್ರು. ಅಲ್ಲ, ನೀನು ದೇಶಕ್ಕೆ ಹೋರಾಡ್ತೀಯಾ ಅವ್ರ ಥರ ಸಂಗೊಳ್ಳಿ ರಾಯಣ್ಣನ ಥರ? ನಿನ್ನ ಹೆಸರೇನು? ವಿಯಾನ್. ಯಾವ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡ್. ಎಲ್ಲಿಂದ ಬಂದಿರೋದು? ರಾಜಾಜಿನಗರ್ ಮೆಟ್ರೋ ಸ್ಟೇಷನ್. ರಾಜಾಜಿನಗರ ಮೆಟ್ರೋ ಸ್ಟೇಷನ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸಂಗೊಳ್ಳಿ ರಾಯಣ್ಣ. ಪುಟ್ಟ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಪುಟ್ಟ ಸಂಗೊಳ್ಳಿ ರಾಯಣ್ಣ ಅವರು ಕೂಡ ಮುಂದಿನ ಒಂದು ಜೀವನವೂ ಕೂಡ ಅವರು ಇವರ ಒಂದು ಹಾದಿಯಲ್ಲೇ ಸಾಗಿ ಉನ್ನತ ಮಟ್ಟವನ್ನು ತಲುಪಲಿ ಅಂತೇಳಿ ಕೂಡ ಬೇಡ್ಕೊಳ್ತೀವಿ. ಸದ್ಯ ಈ ಒಂದು ಕಾರ್ಯಕ್ರಮ ನಿಮಿತ್ತ ಈಗಾಗಲೇ ಸಾಕಷ್ಟು ಜನರುಗಳು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥದ್ದು ನೀವು ಕೂಡ ಗಮನಿಸ್ತಾ ಹೋಗ್ಬೋದು. ಕಾರ್ಯಕ್ರಮ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥವ್ರಿಗೆ ಎಲ್ರಿಗೂ ಕೂಡ ಪಾಸ್ ಸಿಕ್ಕಿಲ್ಲ. ಹಾಗಾಗಿ ಯಾರೂ ಕೂಡ ಕಾರ್ಯಕ್ರಮದಿಂದ ವಂಚಿತರಾಗಬಾರ್ದು ಅಂತೇಳಿ ಕೂಡ ಪ್ರತಿಯೊಂದು ಕಡೆಯಲ್ಲೂ ಕೂಡ LED ಬೋರ್ಡ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಯಾರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಇಲ್ಲಿಂದಲೂ ಕೂಡ ಈ ಒಂದು ಸಂಪೂರ್ಣವಾದಂತಹ ಕಾರ್ಯಕ್ರಮವನ್ನು ಕೂಡ ಅವರು LED-ಗಳ ಮುಖಾಂತರ ವೀಕ್ಷಣೆ ಮಾಡಬಹುದಾಗಿದೆ. ಅಲ್ಲಲ್ಲಿ ವಿಧಾನಸೌಧದ ಸುತ್ತಮುತ್ತ ಕಡೆ ಅನೇಕ ಕಡೆಗಳಲ್ಲೂ ಕೂಡ ಈ ರೀತಿಯಾದಂತಹ LED-ಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿಗೆ ಬರ್ತಕ್ಕಂಥ ಒಂದಿಷ್ಟು ಸಾರ್ವಜನಿಕರಿಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗಬಾರ್ದಂತೇಳಿ ಕಠಿಣ ಕ್ರಮಗಳನ್ನು ಮತ್ತು ಎಚ್ಚರಿಕೆಯ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಪೊಲೀಸ್ನವರ ಒಂದು ಸರ್ಪಗಾವಲುಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಅವರು ಕೂಡ ಸಾಕಷ್ಟು ಕಡೆ ಎಚ್ಚರಿಕೆಯಿಂದ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂತಹ ಅಡಚಣೆಗಳನ್ನು ಕೂಡ ಸಾರ್ವಜನಿಕರಿಗೆ ಎದುರಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಸದ್ಯ ಈಗ ತೆಗೆದುಕೊಂಡಿರುವಂಥದ್ದು. ನೋಡಿದ್ರಲ್ಲ, ಇದಿಷ್ಟು ಇಂದಿನ ಫ್ರೀಡಂ ಹಬ್ಬದ ಒಂದು ಪ್ರಯುಕ್ತ ಸರ್ಕಾರದ ವತಿಯಿಂದ ಮಾಡಿಕೊಂಡಂತಹ ಕಾರ್ಯಕ್ರಮದ ಒಂದು ವಿಜೃಂಭಣೆಯ ಒಂದು ಅಲಂಕಾರ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ರೇಣುಕಾ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.